ಯಾವ ಶಾಸಕಿಯರಿಗೂ ಕೂಡ ಮಂತ್ರಿ ಪಟ್ಟ ಸಿಕ್ಕಿಲ್ಲ. ಸೊ ಇದು ಸಂಗತಿ. ಯಾಕಂದರೆ ತೀರಾ ಒಬ್ಬರಾದರೂ ಬರ್ತಾರೆ ಅನ್ನುವಂಥದ್ದಿತ್ತು. ಅವರ ಹೆಸರು ಕೂಡ ಕೊನೆಗೆ ಮಾಯ. ಗಾಯತ್ರಿ ಅವರು ಒಂದು ಲೆಕ್ಕದಲ್ಲಿ ಏನು ಅಂದರೆ ಗೆದ್ದು ಸೋತ ನಾಯಕಿ ಅಂತ ಅನ್ಬೇಕು ಅವ್ರಿಗೆ. ಏನೋ ತುಂಬ ಸ್ಟ್ರಗಲ್ ಮಾಡಿ ಬಂದರು, ಆದರೆ ಕೊನೆ ತನಕನೂ ಆಗಲೇ ಇಲ್ಲ ಅವ್ರಿಗೆ. ಇನ್ನು ಇದೇ ಒಂದು ಅಸ್ತ್ರ ಆಗಿದೆ. JDS ಇದಕ್ಕೆ ಸಂಬಂಧಪಟ್ಟಂಗೆ ವ್ಯಂಗ್ಯವಾಡಿದೆ. ಬರೀ ಮಾತಲ್ಲಿ ಸಬಲೀಕರಣ ತೋರಿಸಿದ್ರೆ ಆಗಲ್ಲ, ಸಂಪುಟದಲ್ಲಿ ತೋರಿಸ್ಬೇಕಾಗಿತ್ತು. ಸಂಪುಟದಲ್ಲಿ ಕಡೆಗಣಿಸಲಾಗಿದೆ. ಒಬ್ಬರೇ ಒಬ್ಬರು ಶಾಸಕಿನ್ನೂ ಕೂಡ ಇವರು ಮಂತ್ರಿ ಮಾಡಿಲ್ಲ ಅಂತಂತಂದರೆ ಏನರ್ಥ ಇದು? ಒಬ್ಬ ಮಹಿಳಾ ಮಂತ್ರಿ ಇಲ್ಲ ಅಂತಂದರೆ ಇದು ನಾರಿ ಶಕ್ತಿಗೆ ಮಾಡಿರುವಂಥ ಅಪಮಾನ ಅಂತ JDS ಟ್ವೀಟ್ ಮಾಡಿದೆ. ಇದೇನಾ ನೀವು ಮಹಿಳೆಯರಿಗೆ ಕೊಡುವಂಥ ಗೌರವ? 50% ಮಹಿಳೆಯರಿಗೆ ಅವಕಾಶ ಕೊಡಲಿಕ್ಕೆ ಮನಸ್ಸಿಲ್ವಾ ಅಂತ ಕೂಡ JDS ಕೇಳಿದೆ. 50% ಅನ್ನೋದು ಭಾಳ ದೂರದ ಮಾತು ಬಿಡಿ, ಪ್ರಶ್ನೆ ಬೇರೆ. ಆದರೆ ತೀರಾ ಒಬ್ಬರಾದರೂ ಇರಲಿಲ್ಲ ಅಂದರೆ ಏನು ರೀ ಅರ್ಥ? ಇಂದಿರಾ ಗಾಂಧಿ ಪಕ್ಷವನ್ನು ಸಮರ್ಥವಾಗಿ ಮುನ್ನಡೆಸಂಥವರು, ದೇಶವನ್ನು ಕೂಡ ಮುನ್ನಡೆಸಂಥವರು. ನಾನು ನಿನ್ನೆ ಹೇಳ್ತಾ ಇದ್ದೆ, ಇಂದಿರಾ ಗಾಂಧಿಯವರ ಆತ್ಮ ಅಲುಗಾಡಿರಬೇಕು ಅಂತ. ಒಬ್ಬ ಮಹಿಳೆಗೂ ಅವಕಾಶ ಇಲ್ಲ ಅಂತಂದರೆ ಏನು ಅರ್ಥ ಇದು?